ಇನ್ನು ಡಿ.ಕೆ. ಶಿವಕುಮಾರ್ ಅವರ 3 ವರ್ಷಗಳ ಕಾಯುವಿಕೆ ಅಂತ್ಯವಾಗಿದೆ. ಇದೀಗ ಕರ್ನಾಟಕ ರಾಜ್ಯದ ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಅಧಿಕಾರ ಸ್ವೀಕರಿಸಿದ್ರು. ಇನ್ನು ಅವರಿಬ್ಬರೊಂದಿಗೆ ಇನ್ನು 12 ಮಂದಿ ಶಾಸಕರು ನೂತನ ಸಚಿವರಾಗಿ ಡಿ.ಕೆ.ಶಿ ಸಚಿವ ಸಂಪುಟವನ್ನು ಸೇರಿದ್ದಾರೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಬಿಳಿ ಸರಳ ಉಡುಗೆಯಲ್ಲಿ ಬಂದಂತ ಡಿ.ಕೆ. ಶಿವಕುಮಾರ್ ಗಂಗಾಧರ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇನ್ನು ಡಾಕ್ಟರ್ ಜಿ. ಪರಮೇಶ್ವರ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಹಾಗಿದ್ರೆ ಡಿ.ಕೆ.ಶಿ ಸಂಪುಟವನ್ನ ಸೇರಿದಂಥವರು ಯಾರ್ಯಾರು? ಮೊದಲನೇ ಡಿ.ಕೆ. ಶಿವಕುಮಾರ್ ಆಬ್ವಿಯಸ್ಲಿ ಮುಖ್ಯಮಂತ್ರಿ, ಡಾಕ್ಟರ್ ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿ, ಅದಾದ್ಮೇಲೆ ಕೆ.ಎಚ್. ಮುನಿಯಪ್ಪ ಅವರು, ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯು.ಟಿ. ಖಾದರ್, ಈಶ್ವರ್ ಖಂಡ್ರೆ, ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇವರು ಸಚಿವ ಸಂಪುಟವನ್ನು ಸೇರಿದ್ದಾರೆ. ನಾವು ಬಹುತೇಕ ಅಂದುಕೊಂಡಷ್ಟೇ ಆಯಿತು. ಎರಡು ಹೆಸರುಗಳನ್ನು ಬೇರೆ ಆಗಿದ್ರೆ ಬಿಟ್ಟರೆ ನಾವು ಏನು ಕಳೆದ 8-10 ದಿನಗಳಿಂದ ಸುದ್ದಿಯನ್ನು ಹೇಳ್ತಾ ಇದ್ವಿ, ಸಂಪೂರ್ಣವಾಗಿ ಸೇಮ್ ರಿಸಲ್ಟೇ ಬಂದಿರುವಂಥದ್ದು. ಇನ್ನು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ ಯು.ಟಿ. ಖಾದರ್ ಈ ಬಾರಿ ಸಚಿವರಾಗಿ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಸೇರಿದ್ದಾರೆ. ಇನ್ನು ಮಾಜಿ ಶಾಸಕ, ಹಾಲಿ ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಸಿದ್ದರಾಮಯ್ಯ ಪುತ್ರ ಈ ಬಾರಿ ಸಚಿವರಾಗಿ ಡಿ.ಕೆ.ಶಿ ಸಂಪುಟವನ್ನ ಸೇರಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಗಂಗಾಧರ ಅಜ್ಜನ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗಿದ್ದು ಇಂದಿನಿಂದ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಆರಂಭವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ 100 ಗಣ್ಯರು ಸಾಕ್ಷಿಯಾಗಿದ್ದರು. ಕರ್ಮಣಿ ವಾದಿಕರಸ್ತು ಮಾ ಫಲೇಸ್ತು ಕದಾಚನ ಅಂತ ಏನು ಸಂಸ್ಕೃತದ ಶ್ಲೋಕ ಇದೆ. ಕೆಲಸ ಮಾತ್ರ ನಾವು ಮಾಡಬೇಕು, ನಮ್ಮ ಕರ್ಮವನ್ನು ನಾವು ಮಾಡಬೇಕು, ಫಲವನ್ನು ದೇವರಿಗೆ ಬಿಟ್ಬಿಡಬೇಕು. ಅದಕ್ಕಾಗಿ ಡಿ.ಕೆ.ಶಿ 45 ವರ್ಷಗಳಿಂದ ಕೆಲಸವನ್ನ ಮಾಡಿದ್ರು, ಕೊನೆಗೆ ಸಿಎಂ ಆದ್ರು. ಅದಕ್ಕಾಗಿ ಹೇಳೋದು, ನಮ್ಮ ಕೆಲಸವನ್ನ ನಾವು ನಿಯತ್ತಿಂದ ಮಾಡಬೇಕು, ಪ್ರತಿಫಲ ನಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಡಿ.ಕೆ.ಶಿ ವಿಚಾರದಲ್ಲಿ ಕೂಡ ಅದೇ ಇವತ್ತು ಆಗಿರುವಂಥದ್ದು. 45 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ನಂತರ 64ನೇ ವಯಸ್ಸಿಗೆ ಇವತ್ತು ಅವರಿಗೆ ಸಿಎಂ ಸ್ಥಾನ ದೊರಕಿರುವಂಥದ್ದು. ಅವರಿಗೆ ಟಿಕೆಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಟಿಕೆಟ್ ಕೈ ತಪ್ಪಿತು, ಮೊದಲು ಚುನಾವಣೆಯಲ್ಲಿ ಸೋತರು, ZP ಎಲೆಕ್ಷನ್ ನಿಂತು ಮತ್ತೆ ZP ಎಲೆಕ್ಷನ್ ನಿಂದ ಗೆದ್ದು ಇವತ್ತು ಅಧಿಕಾರದ ಚುಕ್ಕಾಣಿ ಯಾವ ಮಟ್ಟಿಗೆ ಹಿಡಿದಿದ್ದಾರೆ ಅಂದರೆ ರಾಜ್ಯದ ಅತ್ಯುನ್ನತ ದೊಡ್ಡ ಹುದ್ದೆ ಆದಂಥ ಸಿಎಂ ಸ್ಥಾನಕ್ಕೆ ಅಂದರೆ ಛಲ, ಡಿಸಿಪ್ಲಿನು ಮತ್ತು ನಾವು ಮಾಡುವಂಥ ಕೆಲಸದಲ್ಲಿ ನಿಯತ್ತಿದ್ರೆ ಅಧಿಕಾರ ಮತ್ತು ಯಾವುದೇ ಫಲಿತಾಂಶ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಾವು ಅದರ ಹಿಂದೆ ಹೋಗುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಡಿ.ಕೆ.ಶಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.